ಆಗಿ ಅವ್ರು ಮಾಡಿರ್ತಕ್ಕಂಥ ಸೀಸ್ ಮಾಡಿದ್ವಿ. ಸಿ ಇಫ್ ಸಂಬಡಿ ವಾಂಟ್ಸ್ ಟು ಡು ಇಲೀಗಲ್, ಪ್ರಿವೆನ್ಷನ್ ಮೆಥಡ್ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ. ಬಟ್ ನೀವು ಹೇಳಿರ್ತಕ್ಕಂಥದ್ದು ಒಂದು ಕರೆಕ್ಟ್ ಇದೆ. ಅವ್ರದಾಗ ಕಾದೇ ಇತ್ತಂದ್ರೆ ಅವ್ರು ಸೀರೆ ಮಾರಕ ಲೋಕಲ್ ಮಾರಕ ಹಚ್ಚೋದಿಲ್ಲ. ಅವ್ರದ್ದು ಹೆಲ್ಪ್ ಐತಿ. ಏನು ಇಷ್ಟಪಡ್ಬೇಕು ಅವ್ರ ಕ್ರಮ ತಗೋಬೇಕ್ರಿ. ಅವ್ರದ್ದು ಈಗ ಹೇಳ್ಕೊಂತನ ಅದೇವ್ರಿ ನಾವು ಇಷ್ಟೆಲ್ಲ ನಮ್ಮ ಹಳ್ಳಿ ಒಳಗೆ ಸರಿಯದ್ದು ಭಾಳ ಇದಾಗೈತ್ರಿ. ನಮ್ಗೆ ತೊಂದ್ರೆ ಭಾಳ ಆಗೈತಿ. ಒಂದೊಂದು ದಿನ ಕೆಲಸ ಸಿಕ್ತೈತ್ರಿ ನಮ್ಗೆ, ವಾರದಾಗ ಒಂದಿನ ರೀ. ಅದನ್ನ ಹೆಂಡ್ರದ್ದು ರೊಕ್ಕ ಇಸ್ಕೊಂಡೋಗಿ ಕುಡಿತಾರ್ರಿ ಈಗ ಅವರು. ಲಾರ್ಡ್ ಸಾಹೇಬ್ರ ಕ್ಷೇತ್ರದಲ್ಲೇ ಅಕ್ರಮ ಮದ್ಯ ಮಾರಾಟ ದಂಧೆ. ಅಕ್ರಮ ಸಾರಾಯಿ ವಿರುದ್ಧ ಮಹಿಳೆಯರ ಹೋರಾಟ. ಲಾರ್ಡ್ ಸಾಹೇಬ್ರ ಆಡಳಿತದ ನಿರ್ಲಕ್ಷ್ಯಕ್ಕೆ ಗಿಡಿ. ಲಾರ್ಡ್ ಸಾಹೇಬ್ರಿಗೆ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ. ಮಹಿಳೆಯರ ಗಂಭೀರ ಆರೋಪ. ಹಲವೆಡೆ ಅಕ್ರಮ ಮದ್ಯ ಮಾರಾಟ ಜೋರಾಗಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ ಸಾರಾಯಿ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎನ್ನುವ ಜನರ ಕಿಡಿ ಆಡಳಿತದ ಕಡೆ ತಿರುಗಿದೆ. ಕಲಘಟಗಿ ತಾಲೂಕಿನ ಗಳಗಿ, ಹುಲ್ಕೊಪ್ಪ, ದಾಸ್ತಿಕೊಪ್ಪ ಸೇರಿ ಸಾಕಷ್ಟು ಗ್ರಾಮಗಳಲ್ಲಿ ಪಾನ್ ಶಾಪ್, ಕಿರಾಣಿ ಅಂಗಡಿಗಳಲ್ಲೇ ಅಕ್ರಮ ಮದ್ಯ ಮಾರಾಟವಾಗ್ತಿದೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ. ಆಯ್ತ್ರಿ ಕೈವಾಡ ಇಲ್ರಿ. ಅವ್ರದಾಗ ಕಾದೇ ಇತ್ತಂದ್ರೆ ಅವ್ರು ಸೀರೆ ಮಾರಕ ಲೋಕಲ್ ಮಾರಕ ಹಚ್ಚೋದಿಲ್ಲ. ಅವ್ರದ್ದು ಹೆಲ್ಪ್ ಐತಿ. ಏನು ಇಷ್ಟಪಡ್ಬೇಕು ಅವ್ರ ಕ್ರಮ ತಗೋಬೇಕ್ರಿ. ಅವ್ರದ್ದು ತಗೋಬೇಕು. ಅವ್ರು ತಗೊಂಡಾಗ ಅದೊಂದು ಊರು ಸುಧಾರಣೆ ಆಕ್ಕವು ಎಲ್ಲ ಗ್ರಾಮದೊಳಗೆ. ಮಕ್ಕಳಿಗೆ ಪೊಲೀಸ್ರಿ ಏನಾತ್ರಿ ಮನವಿ ಎಷ್ಟು ಕೊಟ್ಟು ಬಂದೇವ್ರಿ ನಾವು ತಾಲೂಕು ಪಂಚಾಯತ್ಯಾಗ. ಕೊಟ್ಟರು ಏನು ಕ್ರಮ ತಗೊಂಡಿಲ್ಲ ಅವ್ರು. ಸಿರಿಯದ ಅಂಗಡಿ ಬಂದ್ ಆಗ್ಬೇಕಂತ ಅದನ್ನ ಹೋರಾಟ ಮಾಡಿ. ಮಕ್ಕಳ ಘಟನೆ ಬರ್ತಾವ ತಾಯಿ ತಂದಿನ ಹೊಡಿತಾವ, ಅಕ್ಕ ತಂಗಿಯಾರನ್ನ ಹೊಡಿತಾವ. ಹೆಂಡ್ರಿಗೆ ಮಾಡಿರೋದಿಲ್ಲ, ಮತ್ತೆ ಹೆಂಡ್ರನ್ನ ಕೊಟ್ಟಿರೋದಿಲ್ಲ. ಯುವಕರು ವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. ಮನೆ ಮನೆಗೆ ದುಃಖ ತುಂಬಿದೆ. ನೂರಾರು ಸಾರಿ ಮನವಿ ನೀಡಿದ್ರು ಯಾರೂ ಸ್ಪಂದನೆ ಸರಿಯಾಗಿ ಕೊಡ್ತಾ ಇಲ್ಲ ಸರ್. ನಮ್ಮ ಮಕ್ಕಳು ನಶೆಯಲ್ಲಿ ಮುಳುಗಿ ಹೋಗ್ತಿದ್ದಾರೆ. ಯಾರೂ ಈ ಬಗ್ಗೆ ಕೇಳ್ತಿಲ್ಲ. ಸಲಾರ ಕೊಪ್ಪದಲ್ಲಿ ಯುವಕ ನಶೆಯಲ್ಲೇ ನೇಣಿಗೆ ಶರಣಾಗಿರುವ ಘಟನೆಗೆ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಂಗಿ ಕೊಟ್ಟಿದ್ದು ಸಲಾರ್ಗೊಪ್ಪ ರೀ. ಏನು ಸಮಸ್ಯೆ ಆಗೈತ್ರಿ? ಅದು ಕುಡಿದು ಉರ್ಲ್ ಹಾಕೊಂಡು ಸತ್ತಾನ್ರಿ. ನಮ್ಮ ತಂಗಿ ಕೆಲ್ಸಕ್ಕೆ ಹೋಗ್ಯಾಡ್ರಿ. ಎಲ್ಲಾರ್ದು ಊರಾಗ ಎಲ್ಲಾರ್ದು ಕೆಲಸ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಮಕ್ಳು ಅದಾವ್ರಿ. ಒಂದು 4ನೇತ ಐತ್ರಿ, ಒಂದು 5ನೇತ ಐತ್ರಿ, ಒಂದು 6ನೇತ ಐತ್ರಿ. ಗಂಡು ಹುಡುಗ 6ನೇತ ಐತ್ರಿ. ಸಂತೋಷ್ ಲಾಡ್ ಬರ್ತಾರೆ. ಅವ್ರಿಗೆ ಹೇಳ್ಕೊಂತನ ಅದೇವ್ರಿ ನಾವು ಇಷ್ಟೆಲ್ಲ ನಮ್ಮ ಹಳ್ಳಿ ಒಳಗೆ ಸರಿಯದ್ದು ಭಾಳ ಇದಾಗೈತ್ರಿ. ನಮ್ಗೆ ತೊಂದ್ರೆ ಭಾಳ ಆಗೈತಿ. ಒಂದೊಂದು ದಿನ ಕೆಲಸ ಸಿಕ್ತೈತ್ರಿ ನಮ್ಗೆ, ವಾರದಾಗ ಒಂದಿನ ರೀ. ಅದನ್ನ ಹೆಂಡ್ರದ್ದು ರೊಕ್ಕ ಇಸ್ಕೊಂಡೋಗಿ ಕುಡಿತಾರ್ರಿ ಈಗ ಅವರು. ಹೆಚ್ಚು ಕಡಿಮೆ ನಾವು ರೊಕ್ಕ ಕೊಡಂಗಿಲ್ಲ ಅಂತಂದ್ರೆ ನಮ್ಮನ್ನ ಹೊಡ್ಯಾಕ್ ಕೊಡ್ತಾರ್ರಿ. ಈಗ ಸರಿಯಾದ ಅಂಗಡಿ ಬಂದ್ ಮಾಡ್ಬೇಕ್ರಿ ನಮ್ಗೆ. ಇಲ್ಲ ನಮ್ಗೊಟ್ಟು ಸರಿಯಾದ ಕೊಟ್ಟು ಇಸ ಹಾಕಿ ನಮ್ ನೋಡಿ ಬಂದ್ಬಿಡ್ರಿ. ಇಲ್ಲ ಗಂಡ್ರಿಗೆ ಹೇಳಕ್ ಹೋಗೋದಿಲ್ಲ, ಮಕ್ಕಳಿಗೆ ಹೇಳಕ್ ಆಗೋದಿಲ್ಲ. ಒಟ್ಟು ಕೂಡಿ ಒಂದ ಸರಿ ಹೋಗ್ಬಿಡ್ತೈತಿ. ಸಚಿವರೇ, ನಿಮ್ಮ ಕ್ಷೇತ್ರದಲ್ಲೇ ಸಾರಾಯಿ ಬಂದಾಗ್ತಾ ಇಲ್ಲ, ನಮಗೂ ಒಂದ್ ಸ್ವಲ್ಪ ವಿಷ ಕೊಡಿ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಅದಾರಲ್ಲ, ಈಗ ಅಧಿಕಾರದಾಗ ಅದಾರಲ್ಲ, ಮೊದಲ ಅಧಿಕಾರದಾಗ ಇರಾಕಿಲ್ಲ, ಅಂಗಡಿಗಳೆಲ್ಲ ಬಂದ್ ಮಾಡ್ತಾ ಇದ್ದಿದ್ರು. ಯಾವ ಅಂಗಡಿಯಾಗ ಕೊಡೋದು ಬೇಡ ಅಂತ ಅವ್ರ ಇಲ್ಲಿ ಇದೇ ಜಾಗದಾಗ ವಾಚನ ಮಾಡಿದ್ರೆ ಅವಾಗ ಸರಿದ ಅಂಗಡಿ ಯಾಕೆ ಕೊಟ್ಟ ಬಿಟ್ಟಾರಲ್ಲ ಎಲ್ಲ ಕಡೆನೂ. ಮತ್ತೀಗ ಅವರು ಬಂದು ಮತ್ತೀಗ ಇದ್ದಂಗನ ಅದ್ರ ಬಗ್ಗೆನು ರದ್ದು ಪಡಿಸ್ಬೇಕು. ಅವ್ರು ಯಾವ ಗ್ರಾಮದಾಗ ಅದಾರ, ಯಾವ ಗ್ರಾಮದಾಗ ಲೈಸೆನ್ಸ್ ಕೊಟ್ರ ಆ ಲೈಸೆನ್ಸ್ ಮೊದಲು ರದ್ದು ಪಡಿಬೇಕು. ಮತ್ತೆ ಅದರಿಂದ ಹೋರಾಡೇವು. ಲಾರ್ಡ್ ಸಹಚರರೇ ದಂಧೆಗೆ ಬೆನ್ನೆಲುಬು ಎನ್ನುವ ಮಹಿಳೆಯರ ಗಂಭೀರ ಆರೋಪ ಬೇರೆ. ಪ್ರತಿ ಗ್ರಾಮದಲ್ಲೂ ಅಕ್ರಮ ಸಾರಾಯಿ ಮಾರಾಟ ನಡೀತಾ ಇದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಧಾರವಾಡ ಡಿಸಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ಪ್ರಕಾರ ಎಲ್ಲ ಗ್ರಾಮ ವ್ಯಾಪ್ತಿಗಳಲ್ಲಿ ಕಡ್ಡಾಯವಾಗಿ ಪಂಚಾಯತಿ ಒಳಗೆ 1 ವರ್ಷ ಕನಿಷ್ಠ ಗ್ರಾಮ ಸಭೆ ಮಾಡತಕ್ಕಂಥದ್ದು ನಿಯಮ ಹೇಳ್ತದೆ. ಆದರೆ ಇಲ್ಲಿವರೆಗೆ ಮಾಡ್ತಕ್ಕಂಥ ಸಭೆಗಳಿಗೆ ಯಾವುದೇ ಗ್ರಾಮೀಣ ಮಟ್ಟದ ಮಹಿಳಾ ಮುಖಂಡರ, ಕಾರ್ಮಿಕ ಮುಖಂಡರು, ಕೂಲಿಕಾರರನ್ನು, ರೈತರನ್ನು ಕರೆದಿಲ್ಲ. ಆ ಕಾರಣಕ್ಕಾಗಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗಿರ್ತಕ್ಕಂಥ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿ, ಪಾನ್ ಶಾಪದಲ್ಲೇ ಮದ್ಯ ಮಾರಾಟ, ಗುಟ್ಕಾ ಚೀಟಿ ಎಗ್ ಇಲ್ದ್ರೆ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಎಲ್ಲ ಕಾನೂನು ಬಾಹಿರ. ಈ ಧಾರವಾಡ ಜಿಲ್ಲೆಗಂತ ಕೂಲಿಕಾರ ಸಂಘ, ರೈತ ಮುಖಂಡರು, ಮಹಿಳಾ ಮುಖಂಡರು ಕೇಳೋದೇನಪ್ಪ ಅಂತಂದ್ರೆ, ನೀವು ಮದ್ಯ ಮಾರಾಟ ನಿಲ್ಸಕ್ಕೆ ನಿಮಗೆ ಆಗೋದು ನಮ್ಗೆ ಗೊತ್ತೈತಿ. ಆದರೆ ಕನಿಷ್ಠ ನೀವೇನು ಲೈಸೆನ್ಸ್ ಕೊಡ್ತಿರಲ್ಲ ಅಲ್ಲಿ ಮಾತ್ರ ಕಡ್ಡಾಯವಾಗಿ ಮಾರಾಟ ಮಾಡಿರಿ. ಅದನ್ನು ಹೊರತುಪಡಿಸಿ ಗ್ರಾಮೀಣ ಭಾಗದಾಗ ಕಿರಾಣಿ ಅಂಗಡಿ ಒಳಗೆ, ನ್ಯಾಯಬೆಲೆ ಅಂಗಡಿ ಒಳಗೆ ಪಾನ್ ಶಾಪ್ ಮಾರಿದೆ ಆದ್ರೆ ಇದನ್ನು ಸಂಪೂರ್ಣ ಗ್ರಾಮ ವ್ಯವಸ್ಥೆ ಹಾಳಾಗಿ ಹೋಗ್ತದೆ. ಸಣ್ಣ ಪುಟ್ಟ ಮಕ್ಕಳು, ಮಹಿಳೆಯರು ಕೂಡಿ ಇವತ್ತು ಸಾಮೂಹಿಕವಾಗಿ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಜೀವನ ಹಾಳು ಮಾಡ್ಕೊಳ್ಳೋದು ಮಾಡೋದ್ರಿಂದ ಗ್ರಾಮೀಣ ವ್ಯವಸ್ಥೆ ಅಸ್ಥಿರತೆ ಆಗ್ತಾಯಿದೆ. ಸಿದ್ದರಾಮಯ್ಯವರು ನಿಮಗೇನಾದರೂ ಗ್ರಾಮ ಮಟ್ಟದಲ್ಲಿ ಅಧ್ಯಯನ ಮಾಡ್ತಿದ್ರೆ, ಡೆವಲಪ್ಮೆಂಟ್ ಮಾಡ್ತಿದ್ರೆ ತಕ್ಷಣ
ಪಂಚಾಯತ್ ಅಧಿನಿಯಮ ಪ್ರಕಾರ ನೀವು ಗ್ರಾಮ ಸಭೆ ನಡೆಸ್ರಿ. ಆ ಗ್ರಾಮ ಸಭೆ ಒಳಗೆ ಪಂಚಾಯತ್ ನಿರ್ಧಾರಗಳಿಗೆ ಅಧಿಕಾರ ಕೊಡ್ರಿ. ಅಲ್ಲಿ ಗ್ರಾಮಕ್ಕೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದು ಗ್ರಾಮ ಜನರ ಅಭಿಪ್ರಾಯ ತಗೊಂಡು ಅಧಿಕಾರ ಚಲಾಯಿಸಬೇಕೇ ವಿನಃ ಅಲ್ಲಿ ಕೂತಂಥ PDO ಕೂಡಿ ಮಾಡಿದರೆ ಸಂಪೂರ್ಣ ಗ್ರಾಮ ಸರ್ವನಾಶ ಆಗ್ತಾವೆ. ನಿಮಗೆ ಮುಂದೆ ಬರ್ತಕ್ಕಂಥ ದಿನಮಾನದಾಗ ಜನ ಎಚ್ಚೆತ್ತುಕೊಂಡು ನಿಮ್ಮನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಅನ್ನೋದೇ ಇವತ್ತು ನಮ್ಮ ಬೇಡಿಕೆ ಉದ್ದೇಶ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅಬಕಾರಿ ಸಚಿವರೇ, ಜಿಲ್ಲಾಧಿಕಾರಿಗಳೇ ಮತ್ತು CS ಜಿಲ್ಲಾ ಪಂಚಾಯತ್ ಅಕ್ರಮ ಮದ್ಯದ ದಂಧೆ ಸಚಿವರ ಕ್ಷೇತ್ರದಲ್ಲೇ ನಡೀತಿದೆ ಎನ್ನುವ ಆರೋಪಗಳು ಸಚಿವ ಸಂತೋಷ್ ಲಾಡ್ ಅವರ ಕೊರಳಿಗೆ ಸುತ್ತಿಕೊಂಡಿದೆ. ಈಗ ಈ ಮಹಿಳೆಯರ ಹೋರಾಟ ಆಡಳಿತದ ಕಿವಿಗೆ ಬೀಳ್ತದೆಯೇ ಎನ್ನುವುದನ್ನ ಕಾದು ನೋಡಬೇಕಿದೆ. ಶ್ರೀನಿಧಿ ನ್ಯೂಸ್, ಧಾರವಾಡ.